ಕೊಪ್ಪಳದ ಬಸವರಾಜ್ ಇವರಲ್ಲಿ ಯಾವ್ಯಾವ ರೀತಿಯಂತ ಪ್ರತಿಭೆ ಇದೆ ಅನ್ನೋದಕ್ಕಿಂತ ಯಾವ ಪ್ರತಿಭೆ ಈತನಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆ ಸಾಹಸ ಮಾಡ್ತಾರೆ, ಇನ್ನೊಂದು ಕಡೆ ಹಾಡು ಹೇಳ್ತಾರೆ, ಇನ್ನೊಂದು ಕಡೆ ಆಕ್ಟಿಂಗ್ ಮಾಡ್ತಾರೆ, ಮತ್ತೊಂದು ಕಡೆ ಮ್ಯೂಸಿಕ್ ಸಹ ಇದೆ. ಪ್ರತಿಯೊಂದು ರೀತಿಯಂತ ಪ್ರತಿಭೆಗಳನ್ನು ಎಲ್ಲ ಒಗ್ಗೂಡಿಸ್ಕೊಂಡಿದ್ದಾರೆ. ಅವರ ಒಂದೇ ಗುರಿ ಚಲನಚಿತ್ರದಲ್ಲಿ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಪಾತ್ರ ದೊರೆಯುತ್ತೆ, ಅದರ ಮುಖಾಂತರ ತಾವು ಬೆಳಕಿಗೆ ಬರ್ಬೋದು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಪ್ರಯತ್ನದ ಬಗ್ಗೆ ಒಂದು ವರದಿ ಇಲ್ಲಿದೆ. ಮೈ ಜುಮ್ಮೆನಿಸುವ ಈ ಸ್ಟಂಟ್ಗಳು ನಿಮಗೆ ಹಾಲಿವುಡ್ ಚಿತ್ರಗಳನ್ನು ನೆನಪಿಸಿದರೆ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಕೊಪ್ಪಳದ ನಿವಾಸಿ ಬಸವರಾಜ್ ಅಂತಹದ್ದೊಂದು ವಿಶೇಷ ಪ್ರತಿಭೆ ಹೊಂದಿದ್ದಾರೆ. ಯಾವುದೇ ರಕ್ಷಾ ಕವಚಗಳನ್ನು ಬಳಸದೆ ಸ್ಟಂಟ್ ಮಾಡ್ತಾರೆ. ಇವರು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಕೂಡ. ರಾಷ್ಟ್ರಮಟ್ಟದ ಸಾಹಸೋತ್ಸವದಲ್ಲೂ ಬಸವರಾಜ್ ಮೈನವಿರೇಳಿಸುವ ಪ್ರದರ್ಶನ ನೀಡಿದ್ದಾರೆ. ಅಂದ ಹಾಗೆ ಬಸವರಾಜ್ ವೃತ್ತಿಯಲ್ಲಿ ಶಿಕ್ಷಕ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಿಂದಿ ಕಲಿಸ್ತಾರೆ. ಪ್ರವೃತ್ತಿ ಹಬ್ಬಬ್ಬಾ, ಅದಕ್ಕೆ ಇತಿಮಿತಿ ಇಲ್ಲ, ಕೊನೆ ಮೊದಲಿಲ್ಲ. 6 ಪ್ಯಾಕ್ ಬಾಡಿ ಜೊತೆ ಥ್ರಿಲ್ಲಿಂಗ್ ಫೈಟ್ಗಳನ್ನು ತೋರಿಸೋ ಬಸವರಾಜ್ ವಿಭಿನ್ನ ಶೈಲಿಯಲ್ಲಿ ನೃತ್ಯಗಳನ್ನು ಸಂಯೋಜಿಸುತ್ತಾರೆ. ಇವರ ನೃತ್ಯಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ನೃತ್ಯ ಮಾಡಲು ಸ್ಟೇಜ್ ಹತ್ತಿದರೆ ಪ್ರಭುದೇವ್ ಮೈಮೇಲೆ ಬರ್ತಾರೆ. ಅಷ್ಟೇ ಅಲ್ಲ, ಯಾವುದೇ ನಟನ ಹೆಸರನ್ನ ಹೇಳಿಬಿಡಿ, ಅವರದ್ದೇ ಶೈಲಿಯಲ್ಲಿ ಅಭಿನಯಿಸಿ ತೋರಿಸ್ತಾರೆ. ಟಿವಿ ವಾರ್ತಾ ನಿರೂಪಕರಂತೆಯೂ ನಟನೆ ಮಾಡ್ತಾರೆ. ಅವಕಾಶ ಸಿಕ್ಕರೆ ನಿರೂಪಣೆಗೂ ಸೈ ಅಂತಾರೆ ಬಸವರಾಜ್. ಜಾತಿ ಜಾಲಾಡಿ ಮಾತಾಡೋರನ್ನ ಮತ್ಪಟ್ಟಿಗೆಲ್ಲ ಹಾಕಿ ಮೂರ್ಖರ ಮುಖಂಡರನ್ನ ಮಾಡಿ ಅಖಂಡ ಭಾರತ ಜಯನ್ ಅಂತ ಉಂಡಾಡಿ ಉಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ಕೊಂಡ್ರೆ ಇಷ್ಟ ಆಗಲ್ಲ ಬಾಲು, ಇಷ್ಟ ಆಗಲ್ಲ. ಬಟ್ ಐ ಡೋಂಟ್ ಕೇರ್. ಲೇಖನ, ಕತೆ, ಕವನಗಳನ್ನು ಬರೆಯುವ ಹವ್ಯಾಸವೂ ಇದೆ ಬಸವರಾಜ್ ಅವರಿಗೆ. ಕತೆಗಳಿಗೆ ಚಿತ್ರಕಥೆಯನ್ನ ಸಂಯೋಜಿಸುತ್ತಾರೆ. ಛಾಯಾಗ್ರಹಣದಲ್ಲೂ ಪಳಗಿದ ಕೈ. ಇಷ್ಟೆಲ್ಲ ಕಲೆಗಳನ್ನ ರೂಢಿಸಿಕೊಂಡ ಮೇಲೆ ಹಾಡದಿದ್ರೆ ಹೇಗೆ ಅಂತೀರಾ? ಅದರಲ್ಲೂ ತಾನು ಕಮ್ಮಿ ಇಲ್ಲ ಅಂತಾರೆ ಬಸವರಾಜ್. ಹೀಗೆ ಸಕಲ ಕಲಾ ವಲ್ಲಭ ಅಂತ ಕರೆಸಿಕೊಳ್ಳೋ ಬಸವರಾಜ್ಗೆ ಹಲವು ಪ್ರಶಸ್ತಿ, ಸನ್ಮಾನಗಳು ಲಭಿಸಿವೆ. ಯಾವುದೇ ತರಬೇತಿ ಇಲ್ಲದೆ ಸ್ವಪ್ರಯತ್ನದಿಂದ ಎಲ್ಲವನ್ನ ಕಲಿತುಕೊಂಡಿದ್ದಾರೆ. ಅವರ ಸಾಧನೆಗಿಂತಲೂ ಇಷ್ಟೆಲ್ಲ ವಿಷಯಗಳನ್ನು ಕರಗತ ಮಾಡಿಕೊಂಡ ಅವರ ಉತ್ಸಾಹಕ್ಕೆ, ಬದ್ಧತೆಗೆ ಹ್ಯಾಟ್ಸ್ ಆಫ್ ಅನ್ನಲೇಬೇಕು. ಸುವರ್ಣ ನ್ಯೂಸ್, ಬೆಂಗಳೂರು.